ಉದಯರಾಗ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೃತಿಕಾರರ ಪರಿಚಯ. ಕವಿ ಪಂಜೆ ಮಂಗೇಶರಾಯರು. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಜೆ. ಜನನ 24 ಫೆಬ್ರವರಿ 1874. ರಚನೆ ಉತ್ತರಿ ಹಾಡು, ತೆಂಕಣ ಗಾಳಿಯಾಟ, ನಾಗರಹಾವು, ಕೊಕ್ಕೊಕ್ಕೋ ಕೋಳಿ, ಗುಡುಗುಡು ಗುಮ್ಮಟ ದೇವ, ಕೋಟಿ ಚೆನ್ನಯ್ಯ, ಇಲಿಗಳ ತಕತೈ ಇತ್ಯಾದಿ. ಗೌರವ 1934ರಲ್ಲಿ ರಾಯಚೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನಿಧನ 1937 ಅಕ್ಟೋಬರ್ 25. ಪ್ರಶ್ನೆಗಳು: 1 ವಾಕ್ಯ. ರವಿ ಮೂಡುವಾಗ ಯಾರೊಡನೆ ಜಗಳವಾಡುವನು? ರವಿ ಮೂಡುವಾಗ ಕತ್ತಲೊಡನೆ ಜಗಳವಾಡುವನು. ರವಿಯಲ್ಲಿ ಕುಣಿದಾಡುವನು. ರವಿ ರಂಗಸ್ಥಳದಲ್ಲಿ ಕುಣಿದಾಡುವನು. ರವಿ ಏನನ್ನು ತೊಟ್ಟು ಶೃಂಗಾರದ ತಲೆ ಎತ್ತುವನು? ರವಿ ಬಂಗಾರದ ಚೆಲು ಬಿಸಿಲ ಕಿರೀಟವನ್ನು ತೊಟ್ಟು ಶೃಂಗಾರದ ತಲೆ ಎತ್ತುವನು. ರವಿ ಯಾವುದಕ್ಕೆ ರಂಗನು ಮೆತ್ತುವನು? ರವಿ ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. ಚಿನ್ನದ ಗೆರೆಯನ್ನು ಎಳೆಯುವ ರವಿ ಹೇಗಿರುತ್ತಾನೆ? ಚಿನ್ನದ ಗೆರೆಯನ್ನು ಎಳೆಯುವ ರವಿ ರಾಜನಂತೆ ಹೊಳೆಯುತ್ತಾನೆ. ರವಿ ಬಾನಳು ಸಣ್ಣಗೆ ಕಾಣುವುದು ಯಾವಾಗ? ರವಿ ಏರುವಾಗ ಬಾನಳು ಸಣ್ಣಗೆ ಕಾಣುವನು. 2-3 ವಾಕ್ಯ. ಮೂಡಣ ದಿಕ್ಕಿನಲ್ಲಿ ರವಿ ಉದಯಿಸುವುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಮೂಡಣ ದಿಕ್ಕಿನಲ್ಲಿ ರವಿ ಉದಯಿಸುವಾಗ ಕತ್ತಲೊಡನೆ ಜಗಳವಾಡಿ ಮೂಡಣ ರಂಗಸ್ಥಳವನ್ನು ನೆತ್ತರು ಮಾಡಿಕೊಂಡು ಉದಯಿಸುತ್ತಾನೆ. ಸೂರ್ಯನ ಕಿರಣಗಳ ರಂಗನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಸೂರ್ಯನ ಕಿರೀಟ ಬಂಗಾರದ ಬಣ್ಣದಲ್ಲಿದೆ. ಆತ ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ಎಂದು ಕವಿ ವರ್ಣಿಸಿದ್ದಾರೆ. ಎಳೆಯ ರವಿ ಕೂಡಲ ಕೋಣೆಯಲ್ಲಿ ಮಾಡುವ ಕೆಲಸವೇನು? ಎಳೆಯ ರವಿ ಕೂಡಲ ಕೋಣೆಯಲ್ಲಿ ಕತ್ತಲು ಕೋಣೆಯ ಕೊಳೆಯನ್ನು ತೊಳೆಯುವನು. ಮೇಲಕ್ಕೇರಿದ ರವಿ ನೀಡುವ ಸಂದೇಶವೇನು? ಮೇಲಕ್ಕೇರಿದ ರವಿ ಬಾನಳು ಸಣ್ಣಗೆ ಕಾಣಿಸುವನು. ಹಾಗೆಯೇ ಉನ್ನತ ಸ್ಥಾನಕ್ಕೇರಿದ ವ್ಯಕ್ತಿ ಅಹಂಕಾರವನ್ನು ಹೊಂದದೆ ತಾನು ಚಿಕ್ಕವನು ಎಂಬ ಸತ್ಯವನ್ನು ಅರಿಯಬೇಕೆಂಬ ಸಂದೇಶವನ್ನು ಮೇಲಕ್ಕೇರಿದ ರವಿ ನೀಡುವನು. ಬಹು ಆಯ್ಕೆ. ರವಿ ಕತ್ತಲೊಡನೆ ಜಗಳವಾಡುವನು. ರವಿ ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು. ತೆಂಗಿನ ಕಂಗಿನ ಈ ಪದದ ಅರ್ಥ ತೆಂಗು ಅಡಿಕೆ. ರವಿ ಏರಿದನು, ಚಿಕ್ಕವ ಇರಬೇಕು ಎಂಬ ಮಾತನ್ನು ಸಾರುವನು. ಬಾನಳು ಏರಿದ ರವಿ ಸಣ್ಣಗೆ ತೋರುವನು. ಹೊಂದಿಸಿ ಬರೆಯಿರಿ. ಕತ್ತಲೊಡನೆ ಜಗಳವಾಡುವನು. ಶೃಂಗಾರದ ತಲೆ ಎತ್ತುವನು. ಅಂಗಕ್ಕೆ ರಂಗನು ಮೆತ್ತುವನು. ಚಿನ್ನದ ಗೆರೆಯನ್ನು ಎಳೆಯುವನು. ಬಾನಳು ಸಣ್ಣಗೆ ತೋರುವನು. ಭಾಷಾಭ್ಯಾಸ. ಸ್ವಂತ ವಾಕ್ಯ. ಮೂಡಣ. ರವಿ ಮೂಡಣ ದಿಕ್ಕಿನಲ್ಲಿ ಹುಟ್ಟುತ್ತಾನೆ. ಕುಣಿದಾಡು. ನಾನು ಶಾಲಾ ವಾರ್ಷಿಕ ಸಮಾರಂಭದಲ್ಲಿ ಕುಣಿದಾಡಿದೆನು. ಮೆತ್ತು. ಸುಟ್ಟ ಮಡಿಕೆಗೆ ಮಣ್ಣನ್ನು ಮೆತ್ತಲು ಸಾಧ್ಯವಿಲ್ಲ. ಏರು. ರವಿ ಏರುವಾಗ ಸಣ್ಣಗೆ ಕಾಣಿಸುವನು. ಸಾರು. ಊರಿನಲ್ಲಿ ಡಂಗೂರ ಬಾರಿಸುತ್ತಾ ವಿಷಯಗಳನ್ನು ಸಾರುತ್ತಾರೆ. ಈ ಪದಗಳಿಗೆ ಶಬ್ದಕೋಶ ನೋಡಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ರವಿ, ಸೂರ್ಯ, ಭಾಸ್ಕರ, ದಿವಾಕರ, ಪ್ರಭಾಕರ. ಮೂಡಣ, ಪೂರ್ವ, ಸೂರ್ಯ ಹುಟ್ಟುವ ದಿಕ್ಕು. ಕಿರೀಟ, ಮುಕುಟ, ರುಮಾಲು. ನೆತ್ತರು, ರಕ್ತ, ರುಧಿರ. ಬಾನು, ಆಕಾಶ, ಗಗನ. ಉದಯರಾಗ ಕವಿತೆಯಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ. ರವಿ ಕವಿ, ಜಗಳವಾಡುವನು ಕುಣಿದಾಡುವನು, ಬಂಗಾರ ಶೃಂಗಾರ, ಎತ್ತುವನು ಮೆತ್ತುವನು, ಗೆರೆಯನು ಕೊಳೆಯನು, ಏರುವನು ತೋರುವನು. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಕತ್ತಲೊಡನೆ, ಕತ್ತಲು ಪ್ಲಸ್ ಒಡನೆ. ಜಗಳವಾಡು, ಜಗಳ ಪ್ಲಸ್ ಆಡು. ಕುಣಿದಾಡು, ಕುಣಿ ಪ್ಲಸ್ ಆಡು. ಚಿಕ್ಕವನಿರಬೇಕು, ಚಿಕ್ಕವನಾಗಿ ಪ್ಲಸ್ ಇರಬೇಕು. ಮಾದರಿಯಂತೆ ಸಂಬಂಧ ಪಡೆದ ಪದವನ್ನು ಹೊರತೆಗೆದು ಬರೆಯಿರಿ. ಸಾರು, ಹೇಳು, ಕೇಳು, ನುಡಿ. ಕೇಳು. ಸೂರ್ಯ, ರವಿ, ಚಂದ್ರ, ದಿನಕರ. ಚಂದ್ರ. ಕಿರೀಟ, ಹಾರ, ರುಮಾಲು, ಮುಕುಟ. ಹಾರ.
ಬೆಳ್ಳಿ ಬಂಗಾರ ಚಿನ್ನ ಸ್ವರ್ಣ. ಬೆಳ್ಳಿ. ಆಕಾಶ ಮೋಡ ಬಾನು ನಭ. ಮೋಡ. ಕೆಳಗಿನ ಪದಗಳಲ್ಲಿ ಅರ್ಥ ವ್ಯತ್ಯಾಸವನ್ನು ತಿಳಿಯಿರಿ. ಮೂಡಣ ಮೂಡುವ, ಎಳೆಯುವ ಎಳೆಯವ, ಬಂಗಾರ ಶೃಂಗಾರ, ತೊಳೆ ಹೊಳೆ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.